ಸಹಜವಾಗಿ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಿಲ್ಲ. ಏನಿದು ವಾಲ್ಮೀಕಿ ನಿಗಮದ ಹಗರಣ ಅಂದ್ರೆ ಎಷ್ಟು ಕೋಟಿ ಹಗರಣ ನಡೆದಿದೆ? ಇಡಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಬಸವನಗೌಡ ದದ್ದಲ್ ಜೊತೆಗೆ ನಾಗೇಂದ್ರ ಇವರಿಬ್ಬರಿಗೂ ಕೂಡ ತಳಮಳ ಶುರುವಾಗ್ಬಿಟ್ಟಿತ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಈಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ವಿಚಾರಗಳು ಯಾವ್ಯಾವ್ದಪ್ಪ ಅಂತ ಅಂದ್ರೆ ಈ ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮ ಹಗರಣ. ವಾಲ್ಮೀಕಿ ನಿಗಮ ಹಗರಣ ಹೇಗೆ ನಡೀತು, ಯಾವಾಗ ನಡೀತು, ಜೊತೆಗೆ ಈ ಹಗರಣ ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ ಅನ್ನೋದನ್ನು ನೀವೆಲ್ಲ ಗಮನಿಸ್ತಾನೆ ಇದ್ದೀರಿ. ಈಗಾಗಲೇ ಸಚಿವರ ತಲೆದಂಡವೂ ಕೂಡ ಆಗೋಗ್ಬಿಟ್ಟಿದೆ, ಅವರನ್ನು ಅರೆಸ್ಟ್ ಕೂಡ ಮಾಡಿಬಿಟ್ಟಿದ್ದಾರೆ. ನಾಗೇಂದ್ರ ಹೆಸರು ನೀವೆಲ್ಲ ಕೇಳೇ ಇರ್ತೀರಿ. ನಾಗೇಂದ್ರ ಅವರನ್ನು ಈ ಆರೋಪ ಕೇಳಿ ಬಂದ ನಂತರ ಮುಖ್ಯಮಂತ್ರಿಗಳು ಕರೆಸಿ ಇದೆಲ್ಲ ಬೇಡಪ್ಪ, ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ನಿಮ್ಮಿಂದ, ಹಾಗಾಗಿ ರಾಜೀನಾಮೆಯನ್ನು ಕೊಟ್ಬಿಡು ನೀನು ಅಂತ ಹೇಳಿ ಅವರಿಂದ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿದ್ದಾಯಿತು. ಅದಾದ ನಂತರ SIT ವಿಚಾರಣೆಯನ್ನು ನಡೆಸುತ್ತೆ. ಅದಾದ ಬಳಿಕ ಶಾಕ್ ಕೊಟ್ಟಿದ್ದು ನಾಗೇಂದ್ರ ಅವರಿಗೆ ಇಡಿ ಅಧಿಕಾರಿಗಳು ಮೊನ್ನೆ ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸಕ್ಕೆ ತೆರಳಿ, ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಿವಾಸಕ್ಕೆ ತೆರಳಿ ರೇಡ್ ಮಾಡಿಬಿಡುತ್ತೆ. ದಾಳಿ ಮಾಡಿ ಅಲ್ಲಿರುವಂಥ ಕಡತಗಳನ್ನು ಆಗಿರ್ಬೋದು, ಅಲ್ಲಿರುವಂಥ ಹಣವನ್ನು ಎಲ್ಲವನ್ನೂ ಜಪ್ತಿ ಮಾಡ್ತಾರೆ, ವಶಕ್ಕೆ ಪಡೆದುಕೊಳ್ತಾರೆ. ಆ ಕಡತಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಅದಾದ ನಂತರ ನಾಗೇಂದ್ರ ಅವರನ್ನು ಕೂಡ ಪ್ರಾಥಮಿಕವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಾಗೇಂದ್ರ ಅವರ ಹೆಸರು ಮಾತ್ರ ಕೇಳಿ ಬಂದಿಲ್ಲ, ಬಸನಗೌಡ ದದ್ದಲ್ ಅವರ ಹೆಸರು ಕೂಡ ಈ ಒಂದು ಹಗರಣದಲ್ಲಿ ಕೇಳಿ ಬಂದಿದೆ. ಜೊತೆಗೆ ಒಂದಿಷ್ಟು ಮುಖ್ಯ ಅಧಿಕಾರಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು. ಹಾಗಾಗಿ ಏನಿದು ವಾಲ್ಮೀಕಿ ನಿಗಮದ ಹಗರಣ ಅನ್ನೋದು ಸಹಜವಾಗಿ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಿಲ್ಲ. ಏನಿದು ವಾಲ್ಮೀಕಿ ನಿಗಮದ ಹಗರಣ ಅಂದ್ರೆ ಎಷ್ಟು ಕೋಟಿ ಹಗರಣ ನಡೆದಿದೆ, ಎಷ್ಟು ಕೋಟಿ ಅಕ್ರಮ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಂತ 187 ಕೋಟಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಮುಂದೆ ಸಹಾಯಕ್ಕೆ ಬರುತ್ತೆ, ಅವರ ಒಂದು ಅಭ್ಯುದಯಕ್ಕೆ ಈ ಒಂದು 187 ಕೋಟಿ ರೂಪಾಯಿ ಹಣವನ್ನು ನಾವು ಬಳಸ್ಕೊಳ್ಬಹುದು ಅಂತ ಹೇಳಿ ಆ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿರುತ್ತೆ. ಆದರೆ 88 ಕೋಟಿ ಹೆಚ್ಚು ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಇದು. ಇವರೇನು ಮನುಷ್ಯರ ಏನಿವರು ಅಂತ ಹೇಳಿ ನೀವು ಕೇಳಬಹುದು. ಬಡವರ ಪಾಲಿಗೆ ಇರಲಿ ಅಂತ ಹೇಳಿ 187 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟರೆ ಸರ್ಕಾರ 88 ಕೋಟಿಗೂ ಹೆಚ್ಚು ಹಣವನ್ನು ಅಕ್ರಮವಾಗಿ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದಾರೆ, ಆರೋಪ ಇದು. 2024-25ನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟಂತ 187 ಕೋಟಿ ರೂಪಾಯಿ ಹಣ 2024-25ನೇ ಸಾಲಿನ ಅಭಿವೃದ್ಧಿಗೆ ಯೋಜನೆಗಳಿಗೆ ಮೀಸಲಿಡಲಾಗಿತ್ತು ಈ 187 ಕೋಟಿ ರೂಪಾಯಿಯನ್ನ. ಆದರೆ ಇವರು ತಿಂದು ತೇಗಿ ಬಿಟ್ಟಿದ್ದಾರೆ. MG ರಸ್ತೆಯ ಯೂನಿಯನ್ ಬ್ಯಾಂಕ್ ಅನಧಿಕೃತ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. MG ರಸ್ತೆಯಲ್ಲಿರುವಂಥ ಯೂನಿಯನ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿನ ಅನಧಿಕೃತ ಖಾತೆಗೆ ಈ ಹಣವನ್ನೆಲ್ಲ ವರ್ಗಾವಣೆ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕ್ ಖಾತೆಯಿಂದ 18 ಖಾತೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ಅನಧಿಕೃತ ಖಾತೆಯಿಂದ ಮತ್ತೆ ಬೇರೆ 18 ಖಾತೆಗಳಿಗೆ ಇಷ್ಟಿಷ್ಟು ಅಂತ ಹೇಳಿ ಹಣ ವರ್ಗಾವಣೆ ಆಗೋಗ್ಬಿಡುತ್ತೆ, ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಲ್ಲಿಂದ. ಅದಾದ ನಂತರ ಬರೋಬ್ಬರಿ 94.73 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ನಡೆಯುತ್ತೆ. ವಿವರಗಳು ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದೆ. ಚಂದ್ರಶೇಖರನ್ ಅವರ ಬಗ್ಗೆ ಮಾತನಾಡಲೇಬೇಕು. ಚಂದ್ರಶೇಖರನ್ ಅವರಿಗೆ ಇಲ್ಲಿ ಹಗರಣ ನಡೀತಾ ಇದೆ, ಅಕ್ರಮ ನಡೀತಾ ಇದೆ ಅಂತ ಹೇಳಿ ಪಾಪ ಮೊದಲೇ ಗೊತ್ತಿರುತ್ತೆ. ಅದಾದ ನಂತರ ಹಿರಿಯ ಅಧಿಕಾರಿಗಳಿಗೆ ಹೋಗಿ ಹೇಳ್ತಾರೆ ಇದೆಲ್ಲ ಸರಿಯಲ್ಲ ಅಂತ ಹೇಳಿ. ನಾವೇನು ಹೇಳ್ತೀವೋ ಅದನ್ನು ನೀನು ಸುಮ್ಮನೆ ಮಾಡು, ಇಲ್ಲ ಅಂತ ಅಂದರೆ ನಿನ್ನನ್ನು ಕೆಲಸದಿಂದ ಡಿಬಾರ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಈ ಹಿರಿಯ ಅಧಿಕಾರಿಗಳು. ಹಾಗಾಗಿ ಆತನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ಅವ್ರು ಹೇಳಿದ ಹಾಗೆ ನಡ್ಕೊಳ್ತಾರಂತೆ. ಅದಾದ ನಂತರ ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ನನ್ನ ಮೇಲೆ ಬಂದ್ಬಿಡುತ್ತೆ, ನಾನು ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅವಮಾನ ಸಹಿಸೋಕೆ ಆಗಲ್ಲ ಆಮೇಲೆ ಅಂತ ಹೇಳಿ ಅವರಿಗೆ ಅವರೇ ಅಂದ್ಕೊಂಡು ಆತ್ಮಹತ್ಯೆ
ಜೈಲಿಗೆ ಶರಣಾಗ್ಬಿಡ್ತಾರೆ ಚಂದ್ರಶೇಖರನ್. ಆದರೆ ಅವರು ಬಿಡ್ತಾರಾ? ಒಂದಿಷ್ಟು ಪುಟಗಳ ಡೆತ್ ನೋಟ್ ಅವರು ಬರೀತಾರೆ. ಇದರಲ್ಲಿ ಹೇಗೆ ನಡೀತು ಈ ಅಕ್ರಮ, ಇದರಲ್ಲಿ ಯಾರೆಲ್ಲ ಪಾಲುದಾರರಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಪಿನ್ ಟು ಪಿನ್ ಮಾಹಿತಿಯನ್ನ ಡೆತ್ ನೋಟ್ನಲ್ಲಿ ಬರೀತಾರೆ ಚಂದ್ರಶೇಖರನ್ ಅವರು. ಅದಾದ ನಂತರವೇ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ಕೋಟಿ, 100 ಕೋಟಿ ಹಗರಣ ಇದರಲ್ಲಿ ಆಗಿದೆ ಅಂತ ಹೇಳಿ. ಈ ಸಂಬಂಧ ತನಿಖೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಗಮದ ಮಾಜಿ MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮೊದಲಿಗೆ ಸಚಿವ ಸ್ಥಾನಕ್ಕೆ B ನಾಗೇಂದ್ರ ರಾಜೀನಾಮೆಯನ್ನು ನೀಡ್ತಾರೆ. SIT ರಚನೆಯನ್ನು ಏನು ಸರ್ಕಾರ ಮಾಡುತ್ತಲ್ಲ, ಅದಾದ ನಂತರ ಇಬ್ಬರ ಅಧಿಕಾರಿಗಳ ತಲೆದಂಡ ಆಗುತ್ತೆ, ಜೊತೆಗೆ ಸಚಿವರೊಬ್ಬರ ತಲೆದಂಡವೂ ಕೂಡ ಆಗುತ್ತೆ. ಅದು B ನಾಗೇಂದ್ರ ಅವರದ್ದು. ಇನ್ನು ನಾಗೇಂದ್ರ ಆಪ್ತ ನಾಗರಾಜ್ ನೆಕ್ಕುಂಟಿ, ನಾಗೇಶ್ವರ್ ರಾವ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ CBIಗೆ ಯೂನಿಯನ್ ಬ್ಯಾಂಕ್ ಪತ್ರವನ್ನ ಬರೆಯುತ್ತೆ. SIT ಜೊತೆಗೆ CBIನಿಂದಲೂ ಕೂಡ ತನಿಖೆ ಪ್ರಾರಂಭ ಆಗುತ್ತೆ. ಈಗ ಇದೇ ಕೇಸ್ಗೆ ಈಗ ಜಾರಿ ನಿರ್ದೇಶನಾಲಯ ED ಕೂಡ ಎಂಟ್ರಿ ಕೊಟ್ಟಿರೋದು. ED ಎಂಟ್ರಿ ಕೊಟ್ಟ ನಂತರ ಏನೆಲ್ಲ ನಡೀತಾ ಇದೆ ಬೆಳವಣಿಗೆ ಅನ್ನೋದನ್ನ ನೀವೆಲ್ಲ ಗಮನಿಸ್ತಾನೆ ಇದ್ದೀರಿ. ED ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಬಸವನಗೌಡ ದದ್ದಲ್ ಜೊತೆಗೆ ನಾಗೇಂದ್ರ ಇವರಿಬ್ಬರಿಗೂ ಕೂಡ ತಳಮಳ ಶುರುವಾಗ್ಬಿಟ್ಟಿತ್ತು. ನಾಗೇಂದ್ರ ಅವರ ಮನೆಗೆ ED ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಅಲ್ಲಿ ಸಿಕ್ಕಂತ ಕಡತಗಳ ಆಧಾರದ ಮೇಲೆ ಅವರನ್ನ ವಶಕ್ಕೆ ಪಡಿತಾರೆ. ಈಗ ಅರೆಸ್ಟ್ ಕೂಡ ಮಾಡಿದ್ರು. ಇದೆಲ್ಲದರ ನಡುವೆ ಎಲ್ಲೆಲ್ಲಿ ಎಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ರಾಮ್ ಎಂಟರ್ಪ್ರೈಸಸ್ ಈ ಕಡೆ 5.5 ಕೋಟಿ ಹಣ ವರ್ಗಾವಣೆ ಆಗುತ್ತೆ ರಾಮ್ ಎಂಟರ್ಪ್ರೈಸಸ್ಗೆ. ಅದಾದ ನಂತರ GN ಇಂಡಸ್ಟ್ರೀಸ್ಗೆ 4.42 ಕೋಟಿ ಹಣ ವರ್ಗಾವಣೆ ಆಗುತ್ತೆ. ಅದಾದ ನಂತರ ನೋವೆಲ್ ಸೆಕ್ಯೂರಿಟಿ ಸರ್ವಿಸಸ್ಗೆ 4.56 ಕೋಟಿ ಹಣ ವರ್ಗಾವಣೆ ಆಗುತ್ತೆ. ಸುಜಲ್ ಎಂಟರ್ಪ್ರೈಸಸ್ಗೆ 5.63 ಕೋಟಿ ವರ್ಗಾವಣೆ ಆಗಿದೆ. ಇನ್ನು ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್ಗೆ 5.46 ಕೋಟಿ ಹಣ ವರ್ಗಾವಣೆ ಆಗಿದೆ. ಸಾಪ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ಗೆ 5.15 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿಗೆ 4.53 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರೋದು. ಮನ್ಹು ಎಂಟರ್ಪ್ರೈಸಸ್ಗೆ 5.10 ಕೋಟಿ ಹಣ ವರ್ಗಾವಣೆಯಾಗಿದೆ. ಇನ್ನು ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ಗೆ 4.84 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರೋದು. ಸಿಸ್ಟಮ್ ಮತ್ತು ಸರ್ವಿಸ್ ಕಂಪನಿಗೆ 4.55 ಕೋಟಿ ಹಣ ವರ್ಗಾವಣೆ ಆಗಿದೆ. ಸಾಪ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ಗೆ 5.15 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಗ್ರಬ್ ಕಂಪನಿಗೆ 5.88 ಕೋಟಿ ಹಣ ವರ್ಗಾವಣೆ ಆಗಿರೋದು. ಪಿನ್ ಟು ಪಿನ್ ಡೀಟೇಲ್ಸ್ ತೆಗೆದಿದ್ದಾರೆ ED ಅಧಿಕಾರಿಗಳು. ಹಣ ಎಷ್ಟು ವರ್ಗಾವಣೆ ಆಗಿದೆ, ಹಣ ಯಾವ ಖಾತೆಗಳಿಗೆ ವರ್ಗಾವಣೆ ಆಗಿದೆ, ಆ ಖಾತೆಗಳು ಯಾವ ಸಂಸ್ಥೆಗೆ ಸಂಬಂಧಪಟ್ಟಂತವು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅದಾದ ನಂತರವೇ ಈ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿರೋದು. ಜೊತೆಗೆ ಮತ್ತೊಬ್ಬ MLA, ಕಾಂಗ್ರೆಸ್ MLA ಬಸನಗೌಡ ದದ್ದಲ್ ಇದಾರಲ್ಲ, ಅವರಿಗೂ ಕೂಡ ಈಗ ಪುಕ್ಕ ಶುರುವಾಗ್ಬಿಟ್ಟಿದೆ. ನನ್ನನ್ನ ಯಾವಾಗ ಅರೆಸ್ಟ್ ಮಾಡ್ತಾರೋ ಏನೋ ಅಂತ ಹೇಳಿ. ಹಾಗಾಗಿನೇ ಈ ಹಗರಣ ಏನು ನಡೀತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಇದು ಸಹಜವಾಗಿ ಕಾಂಗ್ರೆಸ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಿ ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಮೀಡಿಯಾ ಮುಂದೆ ಹೇಳ್ತಾರೆ ಅಕ್ರಮ ನಡೆದಿರಬಹುದು, ನಮಗೂ ಗೊತ್ತಿಲ್ಲ, ಆದರೆ ನಮ್ಮಿಬ್ಬರ ಶಾಸಕರ ಕೈವಾಡ ಇದರಲ್ಲಿ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರು ಆರಾಮಾಗಿ ಹೊರಗಡೆ ಬರ್ತಾರೆ. ಹಾಗೆ ಹೇಗೆ ಇವರೆಲ್ಲ ಹೇಳ್ತಾ ಇದ್ದಾರೆ, ಒಳಗೊಳಗೆ ಇವರಿಗೆಲ್ಲ ಗೊತ್ತೇ ಇರುತ್ತೆ ಆ ವಿಚಾರ ಏನು ಅಂತ ಹೇಳಿ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಹಗರಣದ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡುತ್ತಾ ಅಥವಾ ಮುಂದೆ ಇನ್ನೂ ಒಂದಿಷ್ಟು ಜನರನ್ನ ಇದರಲ್ಲಿ ಅರೆಸ್ಟ್ ಮಾಡುವ ಪ್ರಕ್ರಿಯೆ ನಡೆಯುತ್ತಾ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.